ನಮಸ್ಕಾರ ಎಲ್ರಿಗೂ. ಮನೆ ಕತೆ ರಾಧಿಕಾ ಮಾಧವ ಜೊತೆ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇದ್ದೀವಿ ಮಂಗಳೂರು ಕಡೆ ಮಾಡುವಂಥ ಬನ್ಸು. ಸಾಮಾನ್ಯವಾಗಿ ಮಂಗಳೂರು ಬನ್ಸ್ಗೆ ಬನಾನಾ ಹಾಕಿ ಮಾಡ್ತಾರೆ. ನಾನಿಲ್ಲಿ ಹಲಸಿನಣ್ಣು ಹಾಕಿ ಮಾಡ್ತಾ ಇದ್ದೀನಿ. ಇದನ್ನು ನಾನು ಮಂಗಳೂರು ಕಡೆದೇ ಒಂದು ಹೋಟ್ಲಲ್ಲಿ ತಿಂದಿದ್ದೆ, ತುಂಬ ಚೆನ್ನಾಗಿತ್ತು. ನಾನು ಮನೇಲಿ ಮಾಡಿದ್ದೆ. ಇವತ್ತು ಮತ್ತೆ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನಾವು ಮಂಗಳೂರು ಬನ್ಸು ಅಥವಾ ಸ್ವೀಟ್ ಪೂರಿ ಮಾಡೋದಕ್ಕೆ ಅಷ್ಟು ಹಲಸಿನ ಸೋಳೆಗಳನ್ನು ಇಟ್ಕೊಂಡಿದ್ದೀನಿ. ಇದು 4 ಲೋಟ ಗೋಧಿ ಹಿಟ್ಟಿಗೆ ಮಾಡುವಂಥದ್ದು. ಒಂದು 25ರಿಂದ 30 ಸೋಳೆನ ಸಣ್ಣಕ್ಕೆ ಹೆಚ್ಕೊಳ್ಳೋಣ ನಾವಿವಾಗ. ಈ ಥರ ಎಲ್ಲ ಹಲಸಿನಣ್ಣುಗಳನ್ನು ಹೆಚ್ಕೊಂಡಿದ್ದೀನಿ. ಇದನ್ನ ಇವಾಗ ರುಬ್ಕೊಳ್ಳೋಣ. ಹಾಗೆ 4 ಲೋಟ ಗೋಧಿ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ಒಂದು 4-5 ಸ್ಪೂನ್ ಮೊಸರು, ಒಂದು 2 ಸ್ಪೂನಷ್ಟು ಉಪ್ಪು, ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ, ಇದಿಷ್ಟನ್ನು ಹಾಕಿ ಇದನ್ನು ರುಬ್ಕೊಳ್ಳೋಣ. ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಹಾಗೆ ಈ ರುಬ್ಕೊಂಡಿರೋ ಹಲಸಿನಣ್ಣನ್ನ ಹಿಟ್ಟಿನ ಜೊತೆ ಹಾಕ್ಕೊಳ್ಳೋಣ. ಈ ಟೈಮಲ್ಲಿ ತುಪ್ಪನ ಚೂರು ಕರಗಿಸ್ಕೊಂಡಿದ್ದೀನಿ. ಇದನ್ನು ಒಂದು 2 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಕಲಸೋಣ. ಈ ಥರ ಕಲಸಾದ್ಮೇಲೆ ಒಂಥರ ಈ ದೊಡ್ಡ ಪ್ಲೇಟನ್ನು ಹೇರ್ಬಿಟ್ಟು ಫುಲ್ ಒಂದು 8 ಅವರ್ ಹುಳಿ ಬರೋದಕ್ಕೆ ಇಡಬೇಕು. ಇಲ್ಲಿ ನೋಡಿ, ನಿನ್ನೆ ಕಲಸಿಟ್ಟಿದ್ದ ಹಿಟ್ಟು ಈ ಥರ ಹುಳಿ ಬಂದಿದೆ. ಇದನ್ನು ಸ್ವಲ್ಪ ನಾದ್ಕೊಂಡು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನಿನ್ನೆ ಮಾಡ್ಕೊಂಡಿರೋ ಹಿಟ್ಟು ಈ ಹದ ಬಂದಿರುತ್ತೆ. ಅದನ್ನು ಸ್ವಲ್ಪ ಈ ಥರ ನಾದಿಟ್ಕೊಂಡಿದ್ದೀನಿ. ಇದನ್ನ ಇವಾಗ ಪೂರಿ ಥರ ಲಟ್ಸ್ಕೊಳ್ಳೋಣ. ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಈ ಥರ ಲಟ್ಸ್ಕೋಬೇಕು. ಈ ಥರ ಲಟ್ಸ್ಕೊಂಡ್ರೆ ಆಯಿತು. ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಮಾಡ್ಕೊಂಡಿರೋ ಬನ್ಸನ್ನು ಈ ಥರ ಬಿಡೋಣ. ಈ ಥರ ಮಾಡಿಕೊಂಡ್ರೆ ಉಪ್ಪಿ ಬರುತ್ತೆ. ನೋಡಿ, ಈ ಥರ ಉಪ್ಪುತ್ತೆ. ಇದನ್ನ ಸ್ವೀಟ್ ಪೂರಿ ಅಂತನಾದರೂ ಕರಿಬೋದು, ಬನ್ಸ್ ಅಂತನಾದರೂ ಕರಿಬೋದು. ನೋಡಿ, ಈ ಥರ ನೋಡಿ. ಇಲ್ಲಿ ಬನ್ಸ್ ಮತ್ತು ಕಾಯಿ ಚಟ್ನಿ ಬನ್ಸ್ಗೆ ತುಂಬ ಚೆನ್ನಾಗಾಗತ್ತೆ. ಬನ್ಸ್ ಮತ್ತು ಕಾಯಿ ಚಟ್ನಿ ರೆಡಿಯಾಗಿ. ನಾನು ಮಾಡೋ ಅಡುಗೆ ನಿಮ್ಗೆ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.